ಹೋಯ್ ಎಂತ ಗೊತ್ತುಂಟ ಮಾರ್ರೆ, ನಾನಿವತ್ತು ಮೀನು ಮಸಾಲ ಫ್ರೈ ಮತ್ತು ಮೀನು ಸಾರು ಮಾಡುವಂತ ಹೊರಟಿದ್ದೀನಿ. ಇದು ಖಾಲಿ ಒಂದೇ ಮೀನು, ಒಂದು ಮೀನನ್ನು ತಗೊಂಡು ಇಷ್ಟು ಕಟ್ ಮಾಡಿ ಕೊಟ್ಟಿದ್ದಾರೆ. ಖಾಲಿ ಇಷ್ಟೇ ಸ್ವಲ್ಪ ಮೀನಿಗೆ 400 ರೂಪಾಯಿ. ನೀವು ಹೇಳಿದರೆ ನಂಬ್ತೀರಾ? ಆದರೂ ಸತ್ಯ ಆಯಿತಾ? ಓಕೆ, ನಾವು ಇವಾಗ ಮೀನು ತಂದಿದ್ದೇವೆ. ಇವಾಗ ಚೆನ್ನಾಗಿ ತೊಳ್ಕೊಳ್ವ ಆಯಿತಾ. ಫಸ್ಟಿಗೆ ಮೊದಲಿಗೆ ಮೀನು ಮಸಾಲ ಫ್ರೈಗೆ ಮಸಾಲ ರೆಡಿ ಮಾಡ್ಕೊಳ್ವ ಆಯಿತಾ. ನನಗೆ ಬೋನ್ ಫಿಶ್ ಫ್ರೈ ಮಸಾಲ ತುಂಬ ಇಷ್ಟ. ಅಂದರೆ ಇದರಲ್ಲಿ ಕರೆಕ್ಟಾಗಿ ಉಪ್ಪು ಹುಳಿ ಎಲ್ಲನೂ ಇದರಲ್ಲೇ ಇರುತ್ತೆ, ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಂತ ಏನಿಲ್ಲ. ನಾನು 1 ಪ್ಯಾಕೆಟಷ್ಟು ಮಸಾಲ ಫ್ರೈ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಚೂರು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಮಸಾಲ ರೆಡಿಯಾಗಿದೆ. ಇವಾಗ ಒಂದೊಂದು ಮೀನನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳುವ ಆಯಿತಾ. ಓಕೆ, ಈಗ ಎಲ್ಲ ಮೀನನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಿ ಇಟ್ಟಾಯಿತು. ಇವಾಗ ಒಂದು ಗಂಟೆ ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ಮಸಾಲಕ್ಕೆ ನಾವು 2 ಈರುಳ್ಳಿ ತಗೊಂಡಿದ್ದೇವೆ. ಇವಾಗ ಈರುಳ್ಳಿನ ಸಾಧಾರಣವಾಗಿ ಕಟ್ ಮಾಡಿಕೊಂಡು ಅದನ್ನು ವೆಜಿಟೇಬಲ್ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಆಗುತ್ತೆ. ಇದರಲ್ಲಿ ವೆಜಿಟೇಬಲ್ಸ್ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಕಟ್ಟಾಗಿದೆ ನೋಡಿ, ತುಂಬಾ ಚಿಕ್ಕದಾಗಿ ಕಟ್ಟಾಗಿದೆ. ನಿಮಗೆ ವೆಜಿಟೇಬಲ್ಸ್ ಏನಾದರೂ ಕಟ್ ಮಾಡಲಿಕ್ಕಿದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿರುವಂಥದ್ದು. ಓಕೆ, ಈಗ ಒಂದು ಅರ್ಧ ಗಂಟೆ ಆಗಿದೆ. ಈಗ ಮೀನು ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳುವ. ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೂರು ಬಿಸಿ ಆದಮೇಲೆ ಅರಿಶಿಣ, ಆಮೇಲೆ ಚೂರು ಮೆಣಸಿನ ಹುಡಿ ಹಾಕ್ಕೊಳ್ತಾ ಇದ್ದೀನಿ.
ಆಮೇಲೆ ಕಟ್ ಮಾಡಿರುವಂಥ ಎಲ್ಲ ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ. ಚೂರು ಫ್ರೈ ಮಾಡ್ಕೊಂಡಾದ್ಮೇಲೆ ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಪರಿಮಳ ಬರುತ್ತೆ ಬೇವಿನ ಸೊಪ್ಪು ಹಾಕಿದರೆ. ರುಚಿಗೆ ಬೇಕಾದರೆ ಚೂರು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ನಾನು ಚೂರೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟೇ ಹಾಕ್ಕೊಂಡ್ರೆ ಆಯಿತು. ಅಂದರೆ ಆಲ್ರೆಡಿ ಮಸಾಲದಲ್ಲಿ ಇರುತ್ತಲ್ವ ಉಪ್ಪು, ಹಾಗಾಗಿ ಚೂರೇ ಹಾಕ್ಕೊಂಡಿದ್ದೀನಿ. ಇವಾಗ ಮ್ಯಾರಿನೇಟ್ ಆಗಿರುವಂಥ ಫಿಶನ್ನು ಒಂದೊಂದಾಗಿ ಇದ್ರ ಮೇಲೆ ಮಸಾಲದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗೊಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಸೈಡ್. ಅಂದರೆ ಈ ಮೀನು ಬೇಗನೆ ಬೇಯುತ್ತೆ, ಹಾಗಾಗಿ 2 ಮಿನಿಟ್ಸ್ ಒಂದು ಸೈಡ್ ಬೇಯಿದ್ರೆ ಸಾಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸೈಡ್ ಹಾಗೆಯೇ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ತೀನಿ. ಮಸಾಲ ತುಂಬಾ ಡ್ರೈ ಆಗಲಿಕ್ಕೆ ಬಿಡಬೇಕಾಗ ತುಂಬ ಟೇಸ್ಟಾಗಿ ಬಂದಿರುತ್ತೆ. ನೋಡಿ ಇವಾಗ ಫುಲ್ ಡ್ರೈ ಆಗಿದೆ. ಇವಾಗ ಫುಲ್ ಫಿಶ್ ಮಸಾಲ ರೆಡಿಯಾಗಿದೆ. ಒಂದೊಂದನ್ನೇ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಮೀನು ಸಾರು ಮಾಡ್ಕೊಳ್ಳೋಕ್ಕೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಕುದಿಸ್ಕೊಳ್ತಾ ಇದ್ದೀನಿ. ಆಗಲೇ ಎತ್ತಿಟ್ಟುಕೊಂಡಿರುವಂಥ 3-4 ಮೀನಿನ ಪೀಸನ್ನು ಇದ್ರ ಜೊತೆ ಹಾಕಿ ಬೇಯಿಸ್ಕೊಂಡ್ರೆ ಅಲ್ಲಿಗೆ ಮೀನು ಸಾರು ಕೂಡ ರೆಡಿ ಆಗುತ್ತೆ.